ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಶಿಯಾ ಸಮುದಾಯದ ಧರ್ಮಗುರು ಅಯಾತುಲ್ಲಾ ಅಲಿ ಖಮೇನಿಯವರು ಹತರಾಗಿದ್ದಾರೆ. ಆ ವಿಚಾರ ದೇಶದಾದ್ಯಂತ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಇದರ ನಡುವೆ ಇಡೀ ಪ್ರಪಂಚ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರದ ಕಡೆ ನೋಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಅಲಿಪುರ ಅಂತ ಹೇಳಿದ್ರೆ ಇದು ಮಿನಿ ಇರಾನ್ ಅಂತ ಕೂಡ ಕರೀತಾರೆ. ಅಲಿಪುರಕ್ಕೂ ಇರಾನ್ಗೂ ಒಂದು ದೊಡ್ಡ ನಂಟಿದೆ. ಖಮೇನಿಯವ್ರಿಗೂ ಕೂಡ ಒಂದು ದೊಡ್ಡ ನಂಟಿದೆ. ಹಾಗಾದರೆ ಆ ನಂಟೇನು? ಖಮೇನಿಯವರು ಇಲ್ಲಿಗೆ ಯಾಕೆ ಬಂದಿದ್ರು? ಇಲ್ಲಿ ಬಂದು ಏನೆಲ್ಲ ಮಾಡಿದ್ದಾರೆ? ಅವ್ರ ಬಗ್ಗೆ ಇಲ್ಲಿನ ಸ್ಥಳೀಯರು ಏನು ಮಾತನಾಡ್ತಾರೆ? ಅದರ ಕಂಪ್ಲೀಟ್ ರಿಪೋರ್ಟನ್ನು ನಾವು ಇವತ್ತು ನಿಮಗೆ ಕೊಡ್ತಾ ಹೋಗ್ತೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ. For business and personal promotions, please contact 9686376663. ವೀಕ್ಷಕರೇ, ನೀವು ಈಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು, ಈ ಮಸೀದಿಯಲ್ಲಿ ಖಮೇನಿಯವರು ಬಂದು ಪ್ರಾರ್ಥನೆ ಮಾಡಿದ್ರು. 1986ರಲ್ಲಿ ಇಲ್ಲಿಗೆ ಖಮೇನಿಯವರು ಬಂದಿದ್ದರು. ಖಮೇನಿಯವರು ಬಂದು ಈ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಿದರು ಮತ್ತು ಇಲ್ಲಿಂದ ಮೆರವಣಿಗೆ ಕೂಡ ಹೋದರು. ಇದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಅಸ್ಕಿಲ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, 1986ರಲ್ಲಿ ಖಮೇನಿಯವರು ಇಲ್ಲಿಗೆ ಬಂದಿದ್ದರು. ಸೊ ಏನು ಆಗಿತ್ತು, ಯಾವ ಕಾರಣಕ್ಕೆ ಬಂದಿದ್ರು ಅಂತ? ಸರ್, ಇದು ಹೆಂಗಿದೆ ಅಂದರೆ, ನೇಮ್ ನಮಗೆ ಇಸ್ಲಾಮಿಕ್ ಲಾ, ಇಸ್ಲಾಮಿಕ್ ಏನೋ ನಮ್ಮ ಕುರಾನಲ್ಲಿ ಇದಿದೆಯಲ್ಲ, ಎಲ್ಲ ಕುರಾನ್ ಪ್ರಕಾರ ನಾವು ಫಾಲೋ ಮಾಡಬೇಕಂತೆ. ನಮಗೆ ಮೂಲ ಇರಾನ್. ಯಾಕಂದರೆ ಮೊದಲಿಂದ ಮರ್ಜಾಯದೀನ್ ಅಂದರೆ ನಮಗೆ ಈಗ ಅವರು ಇರಾನ್ಗೆ ಮಾತ್ರ ಸುಪ್ರೀಂ ಲೀಡರ್ ಇಲ್ಲ. ಕುರಾನ್ ಪ್ರಕಾರ ಸಮುದಾಯದ ಒಂದು ಗುರುಗಳಾಗಿ ಈಗ ಕುರಾನಲ್ಲಿ ಏನಿದೆ ಅದನ್ನು ಫಾಲೋ ಈ ಥರ ಮಾಡಬೇಕಂತದ್ದೇ ನಮ್ಮನ್ನ ರೂಲ್ಸ್ ಕೊಡೋದು ಇರಾನ್ ಕಡೆಯಿಂದ. ಅದು ಅವ್ರದಕ್ಕೆ ಮುಂಚೆ ಆಯತುಲ್ಲಾ ಇಮಾಮ್ ಖುಮೈನಿ ಅವರು ಅಂತಿದ್ರು. ಹಾಗಾಗಿ ನಾವು ತಕ್ಲೀದ್ ಅಂದರೆ ಫುಲ್ ಮೀನ್ಸ್ ಬಂದ್ಬಿಟ್ಟು ಅವರು ಏನು ತೋರಿಸಿರ್ತಾರೆ ದಾರಿ, ಅದನ್ನು ನಾವು ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲು, ನಾನು ಇಂಥದ್ದು ತಿನ್ಬೋದು, ಇಂಥದ್ದು ತಿನ್ನಬಾರ್ದು, ಇಂಥದ್ದು ಮಾಡಬಹುದು, ಇಂಥದ್ದು ಮಾಡಬಾರ್ದು. ಜೀವನದ ನನ್ನ ಇಷ್ಟು ದುಡ್ಡು ನಾನು ಏನು ದುಡ್ದಿದ್ದೀನಿ, ಅದರಲ್ಲಿ ನಾನು ಬಡವ್ರನ್ನ ಯಾವ ಥರ ದಾನ ಮಾಡಬೇಕು, ಧರ್ಮ ಮಾಡಬೇಕು. ಅಥವಾ ನಾನು ಏನಾದರೂ ಒಂದು ಮನೆ ಕಟ್ಟಿಸ್ಬೇಕಂದ್ರೆ ಆ ಮನೆದು ಏನೋ, ಈಗ ನಮ್ಮಲ್ಲಿ ಏನೋ ಒಂದು ವಾಸ್ತು ಅನ್ನೋದು ಗ್ರಹಗಳು ಅಂಥದ್ದು ಇರುತ್ತಲ್ಲ, ಅದ್ರ ಪ್ರಕಾರ ನಾನು ಮನೆಯಲ್ಲಿ 1 ಕೋಟಿ ನಮಾಜಿಗೆ, ಕುರಾನ್ ಇಡೋದಕ್ಕೆ ಅಂಥದ್ದು ಬೇರೆ ಯಾವುದೋ ಒಂದು ಘಟನೆಗಳಾಗಲಿ, ಅದಕ್ಕೊಂದು ಪರಿಹಾರ, ಒಳ್ಳೆಯದು ಕೆಟ್ಟದಾಗಿದಾಗ ಆ ಪರಿಹಾರದ ಮೂಲೆ ನಮಗೆ ಸಿಗೋದು ಇರಾನ್ ಕಡೆಯಿಂದ. ಇರಾನಲ್ಲಿ ಆಯತುಲ್ಲಾ ಖುಮೈನಿ ಬಿಟ್ಮೇಲೆ ಪಕ್ಕದಲ್ಲಿ ಇರಾಕ್ ಅಲ್ಲಿ ಸೀಸ್ತಾನ್ ಇದ್ದಾರೆ. ಅವ್ರನ್ನ ಫಾಲೋ ಅಪ್ ಮಾಡೋದಕ್ಕೆ ನಮಗೆ ಮೂಲ ಅರೇಬಿಯನ್ಸಲ್ಲಿ ಇರೋ ಮೂಲ ಬಿಟ್ಟು ಇರಾನ್ನಿಂದ ಮೊದಲಿಂದ ಆಯತುಲ್ಲಾ ಇಮಾಮ್ ಖುಮೈನಿ ಅವರು, ಅವ್ರಿಗೆ ಮುಂಚೆಯಿಂದನೂ ಸುಮಾರು ನಾವು ಹೇಳಬೇಕಂದ್ರೆ ಇದು 300 ವರ್ಷದ ಹಿಂದಿನ ಇತಿಹಾಸ. ಮೊದಲಿಂದ ನಮಗೆ ಅಲ್ಲಿಂದನೇ ಲಿಂಕ್ ಇರೋದು. ಹಾಗಾಗಿ ನಮಗೆ ಅವರು ಕೇವಲ ಒಬ್ಬ ಸುಪ್ರೀಂ ಲೀಡರನ್ನು ಇರಾನ್ಗಿಂತನೂ ನಮಗೆಲ್ಲ ಒಂದು ಮಾರ್ಗದರ್ಶನ ತೋರಿಸೋ ಒಂದು, ದೇವರದ ಒಂದು ದಾರಿ ತೋರಿಸೋ ಒಂದು ಗುರುಗಳು. ಹಾಗಾಗಿ ನಾವು ಯಾವುದೇ ಒಂದು ಕಾರ್ಯಗಳು ಮಾಡಬೇಕಂದ್ರೆ ನಮಗೆ ಅವರೇ ಮುಖ್ಯ ಆಗಿದ್ದ ಕಾರಣದಿಂದ 40 ವರ್ಷ 4 ದಶಕ ಹಿಂದೆ ಇಲ್ಲಿ ಒಂದು ಹಾಸ್ಪಿಟ್ಲ್ ಓಪನ್ ಆಗುತ್ತೆ. ಅದರ ಹೆಸರು ಇಮಾಮ್ ಖುಮೈನಿ ಹಾಸ್ಪಿಟ್ಲ್ ಅಂತ. ಅದು ಆಯತುಲ್ಲಾ ಇಮಾಮ್ ಖುಮೈನಿ ಅವರು ಏನಿದ್ರು, ಅವರು ಗುರು ಯಾರು, ಆಯತುಲ್ಲಾ ಖಾಮೇನಾಯಿ ಈಗ ನಿನ್ನೆ ವೀರಮರಣ ಆಗಿದ್ದಾರಲ್ಲ, ಅವರು ಕೆಳಗೆ ಅವರು ಶಿಷ್ಯ ಆಗಿದ್ರು. ಇವರು ಯಾರು, ನಮ್ಮ ಸುಪ್ರೀಂ ಲೀಡರ್ ಅವರು ಇಮಾಮ್ ಖುಮೈನಿ ಅವರು ಶಿಷ್ಯ ಆಗಿದ್ರು. ಅವ್ರ ಹೆಸರಿನಲ್ಲಿ ಇಲ್ಲಿ ಹಾಸ್ಪಿಟ್ಲ್ ಕಟ್ಟಡ ಕಟ್ಟಕ್ಕೆ ಉದ್ಘಾಟನೆ ಸಮಯದಲ್ಲಿ ಅವ್ರು ಬಂದಿದ್ರು. ಸೊ ಬಂದಾಗ ಇಲ್ಲಿ ಏನು ಮಸೀದಿ ನೀವು ನೋಡ್ತಾ ಇದ್ರೆ, ಮಸೀದಿ ಜಾಫರಿಯಾ ಅಂತ, ಈಗ ರೀಕನ್ಸ್ಟ್ರಕ್ಷನ್ ಆಗಿದೆ. ಇಲ್ಲಿಂದ ಅವ್ರಿಗೆ ನಾವು ಇಲ್ಲಿ ಅವರು ಪ್ರೇಯರ್ ಮಾಡಿರ್ತಾರೆ. ಪ್ರೇಯರ್ ಆಗಿದ್ಮೇಲೆ ಮೆರುಳಿ ಆಯತುಲ್ಲಾ ಇದೇ ಇಮಾಮ್ ಖುಮೈನಿ ಹಾಸ್ಪಿಟ್ಲ್ವರೆಗೂ ಈ ಮೆರುಳಿಯನ್ನು ಹೋಗುತ್ತೆ. ಈಗ ಪ್ರೆಸೆಂಟ್ ಈಗ ಮತ್ತೆ ಸುಪ್ರೀಂ ಲೀಡರ್ ಅಂತ ಮಾಡಿದ್ದಾರೆ, ಅಲ್ರಿಸ್ ಅಂತ, ಅವರು ಬಂದಿದ್ದಾರೆ. ಇದು ನಮಗೆ ಅವರು ಇರಾನ್ನಿಂದ ಹೇಗೆ ಕನೆಕ್ಷನ್ ಅಂದರೆ, ನಮಗೆ ಮನುಷ್ಯ ಈ ಲೋಕಕ್ಕೆ ನನಗೆ ಮನೆ ಬೇಕು, ಮಠ ಬೇಕು, ಹೊಲ ಬೇಕು, ಎಲ್ಲ ಬೇಕು. ನನ್ನ ಸತ್ತ ಮೇಲೆ ನಂದು ಏನು ಜಾಗ ಏನಿಸ್ತೆ ಸ್ಥಾನ,
ನಾನು ದೇವ್ರ ಹತ್ರ ಹೋಗಿ ನಾನು ಏನಂತ ನನ್ನದೊಂದು ಪರೀಕ್ಷೆ ಏನಿದೆಯಲ್ಲ ಆ ಪರೀಕ್ಷೆಯಲ್ಲಿ ನಾನು ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಶಿಸ್ತಿ ಅಲ್ಲಿಂದ ತಗೋಬೇಕು ನಾನು. ಅಂದ್ರೆ ಅವರು ಹೇಳಿರೋ ಒಂದು ಖುರಾನ್ದಲ್ಲಿ ಏನಿದೆ ಅದನ್ನ ಫಾಲೋ ಅಪ್ ಮಾಡ್ಬೇಕಂದ್ರೆ ನಾನು ಅಲ್ಲಿರೋ ಆಯತುಲ್ಲಾ ಅಂದ್ರೆ ಒಂದು ಮುಸ್ಟಹದ್ ಅಂತ ಇರುತ್ತೆ. ಮುಸ್ಟಹದ್ ಪ್ರಮೋಷನ್ ಬಂದ್ಬಿಟ್ಟು ಅವರಿಗೆ ಆಯತುಲ್ಲಾ ಅಂದ್ರೆ ಮರ್ಜಾಯಿದೀನಿ ಅವ್ರದ್ದು ಒಂದು ಏನು ನಿಯಮ ಇದೆ ಅವರು ತಗೊಂಡೆ ನಾನು ನಡೀಬೇಕು. ಅದನ್ನ ನಾನು ತಗೋಬೇಕಾದ್ರೆ ನನ್ನ ಮಕ್ಕಳಿಗೆ ನಾನು ಆರ್ಡರ್ ಕೊಡಂಗಿಲ್ಲ. ನೀನು ಸೀಸ್ತಾನಿ ಅವ್ರ ಮಾತು ಕೇಳಬೇಕು ಅನ್ನೋದನ್ನೇನಿಲ್ಲ. ಅವನು 18 ವರ್ಷ ಆಗಿ ತುಂಬಿದೆ ಅಂದ್ರೆ ಅವ್ನಿಗೆ 15 ವರ್ಷ ಅವನು ಯಾವುದೋ ಒಂದು ಧರ್ಮಗುರುಗಳು ಏನು ಇರ್ತಾರೆ ಆ ಧರ್ಮಗುರುಗಳನ್ನ ಫಾಲೋ ಮಾಡೋದು. ಇವರು ಅಲಿ ಖಾಮೇನಾಯಿ ಇವತ್ತೇನೋ ಇರಾನ್ ಸುಪ್ರೀಂ ಲೀಡರ್ ಅಂತ ಇದ್ರಲ್ಲ, ಇರಾನ್ ಸುಪ್ರೀಂ ಲೀಡರ್ ಅಂತಿಲ್ಲ, ಇಡೀ ವಿಶ್ವದಲ್ಲಿ ಅವ್ರನ್ನ ಪ್ರಾಣ ಕೊಡೋರು ಇದ್ದಾರೆ. ಒಂದು ಲೀಡರ್ ರಾಜಕಾರಣಿ ಆಗಿದ್ರೆ ಯಾವುದಾದ್ರೂ ಒಂದು ದೇಶಕ್ಕೆ ಅವರು ಎಲ್ಲೋ ಇರೋದು ಇರಾನ್, ಅಲಿಪುರ ಎಲ್ಲೋ ಇರೋದು. ಹೌದು. ಇವಾಗ ಅದನ್ನ ಬಿಡಿ, ನೀವು ಅಫ್ಘಾನಿಸ್ತಾನಿಗೆ ಹೋಗಿ, ಪಾಕಿಸ್ತಾನ ಇಂಥ ಇಲ್ಲ ಅಂತಿಲ್ಲ, ಬಾಂಗ್ಲಾದೇಶಲ್ಲಿನೋ ಹಿರಿ ಜಗತ್ತಲ್ಲಿ ಅವರು ಫಾಲೋವರ್ಸ್ ಇದ್ದಾರಂದ್ರೆ ಅವರು ಇಷ್ಟಕ್ಕೆ ಅವರು ವೀರ ಮರಣ ಆಗೋದಕ್ಕೆ ಅವ್ರನ್ನ ಸಾಯಿಸೋಕ್ಕೆ ಕಾರಣ ಏನು ಗೊತ್ತಾ? ನಾನು ಹಿರಿ ವರ್ಲ್ಡಿಗೆ ಹೀರೋ ನಾನು, ಆದರೂ ಜನ ಪೂಜಿಸೋದು ಖಾಮೇನಾಯಿನ. ಆ ಥರ ಇವತ್ತಿಗೂ ಅಷ್ಟೇ. ಇನ್ನು 3 ದಿನ 4 ದಿನ ಅಂತಿದ್ದಿಲ್ಲ. ನನ್ನ ಲೆಕ್ಕಾಚಾರಕ್ಕೆ ಇವತ್ತು ಹಿರಿ ವರ್ಲ್ಡಲ್ಲಿ ದೊಡ್ಡ ಮಾತಾಡ ಎಲ್ಲೋ ಒಂದು ಕಡೆ ಇವತ್ತು ಮೌನ ಆಗಿದೆ, ಒಂಥರ ದುಃಖದ ವಾತಾವರಣ ಅಂದರೆ ಕಾರಣ ಅಲಿ ಖಾಮೇನಾಯಿ ಅವ್ರು ಯಾರು ಶಿಸ್ತಿಯಿಂದ ನಡೆದ್ರು, ಅವರಿಷ್ಟು ಫಾಲೋವರ್ಸ್ ಅವ್ರಿಗೆ ಹಿಂದೆ ಆಗೋದಕ್ಕೆ ಕಾರಣ ಏನು ಅಂದರೆ ಅವರು ಒಂದು ಮಾತು ಹೇಳ್ತಿದ್ರು ಯಾವಾಗಲೂ, ಮನುಷ್ಯ ಹುಟ್ಟಿದ ಮೇಲೆ ಸಾಯೋ ತಪ್ಪಲ್ಲ, ಇರೋದಷ್ಟು ದಿನ ಒಳ್ಳೇದು ಮಾಡಬೇಕು, ಮಾನವೀಯತಾಗೆ ಇರಬೇಕು, ಮಾನವೀಯನಾಗಿ ಇರಬೇಕು. ಅದೇ ನಮ್ಮ ದೊಡ್ಡ ಒಂದು ಮಾನವೀಯನೇ ಒಂದು ದೊಡ್ಡ ಧರ್ಮ. ಈಗ ನೀನು ಭಾರತಮ್ಮದಲ್ಲಿ ಹುಟ್ಟಿದೀಯಾ, ಅದನ್ನು ನೀನು ತಾಯಿಯಾಗಿ ಪೂಜಿಸಬೇಕು. ಈ ನೆರಳ ಭೂಮಿನ ನೀನು ಒಂದು ತಾಯಿಯಾಗಿ ಅವ್ರು ನೋಡಬೇಕು. ಯಾವುದೇ ಒಂದು ಜಗತ್ತಲ್ಲಿ ಅದು ಖುರಾನಲ್ಲಿ ಇದೆ, ಮೂರದ ಇದರಲ್ಲಿ. ನಾನು ಯಾವ ದೇಶದಲ್ಲಿ ಹುಟ್ಟಿದ್ದೀನಿ ಅದನ್ನು ನನಗೆ ಅದೇ ತಾಯಿ ಅಂತ ಗೌರವಿಸ್ಬೇಕು ಅಂತ. ಸೊ ಆ ಶಿಸ್ತಿ ಏನಿದೆ ಅವರು ಹೇಳ್ಕೊಡ್ತಾರೆ. ಆಮೇಲೆ ಅವ್ರು ಫಾಲೋ ಅಪ್ ಮಾಡಿದ್ದು ಇವತ್ತು ಮೊದಲಿಂದ ಹೇಳ್ತಿದ್ರು ಕರ್ಬಲ ಅಂದರೆ ಏನು ಗೊತ್ತಾ? ಆವಾಗ ಈಗ ಏನಿದ್ದಾನ ಇವನು ಟ್ರಂಪ್ ಮತ್ತು ಇಸ್ರಾಯಿಲ್ ನೆತನ್ಯಾಹು ಅವರು ಅದೇ ಥರ ಯಜೀದ್ ಇದ್ದಂಗೆ. ಯಜೀದ್ ಅಂದರೆ ಆ ಕಾಲದ ಅವನು ಉಗ್ರ. ಅವನು 9 ಲಕ್ಷ ಸೀನಾನ ಕಟ್ಟಿ ಬರೀ 72 ಜನನ ಅವನು ಸಾಯಿಸಾಕ್ಬಿಟ್ಟಿದ್ದ. ಅದಕ್ಕೆ ಯಾರವರು ಅಂದರೆ ಇಮಾಮ್ ಹುಸೈನ್ ಹಜರತ್ ಅಲಿ ಅವ್ರ ಮಗ. ಹಜರತ್ ಅಲಿ ಯಾರು? ಮೊಹಮ್ಮದ್ ಪೈಗಂಬರ್ ಅವ್ರ ಅಳಿಯ. ಕಾರಣ ಇಷ್ಟೇ, ಕರ್ಬಲಾಗ ಅವರು ಹೋಗ್ಬಿಟ್ಟು ನೀತಿ ನಿಜಾಯಿತಿ ಧರ್ಮನ ಉಳಿಸ್ಬೇಕಂತ ಹೇಳ್ಬಿಟ್ಟು ಅವರು ಇದು ಮಾಡ್ತಾರೆ. ಇಲ್ಲ, ನನ್ನ ಮಾತು ಕೇಳಬೇಕು ನೀನು, ಇಲ್ಲಾಂದರೆ ನಾನು ಸಾಯಿಸಾಕ್ಬಿಡ್ತೀನಿ ಅಂತಾರೆ. ಯಾರು? ಯಜೀದ್. ಅದೇ ರೀತಿಯಲ್ಲಿ ಅವನಿಗೆ ಅವರು ಕೇಳೋದೇ ಇಲ್ಲ, ಸಾಯಿಸೇ ಬಿಡ್ತಾನೆ. ಸಾಯಿಸಿಬಿಟ್ಮೇಲೆ ಒಂದು ಬಾಣದಲ್ಲಿ ಹೋಗ್ಬಿಟ್ಟು ಅವರು ತಲೆನ ಇಡ್ತಾನೆ, ನೋಡಿ ನಾನು ಸಾಯಿಸ್ಬಿಟ್ಟ ಅಂತ. ಹೀಗೆ ಕೇಳಿ ಅಂದರೆ ಸತ್ತಿರೋ ಇದು ಗುತ್ತಿಗೆ ಕೊಯ್ದಿರೋದನ್ನ ಆ ವೀರ ಮರಣ ಇದು ಮಕ್ಕದ ಇದರಿಂದ ಏನು ಗುತ್ತಿಗೆಯಿಂದ ಶಬ್ದ ಬರುತ್ತೆ, ಅಲ್ಲಾಹ್ ಅಕ್ಬರ್, ಅಲ್ಹಮ್ದುಲಿಲ್ಲಾ, ಕುರಾನ್ ನನ್ನದನ್ನೊಂದು ಪವಿತ್ರವಾದ ಇದು ಹೇಳ್ತಾ ಇರ್ತಾರೆ ಅವರು. ಆಗ ಹೇಳ್ತಾನೆ, ತಲೆ ಕೊಟ್ಬಿಟ್ರು ಆದ್ರೂ ನನ್ನ ಮಾತು ಕೊಡ್ಲಿಲ್ಲ ಅಲ್ಲ, ಬೊಗ್ಲಿಲ್ಲ ಅಲ್ಲ ಅಂತ. ಇದೇ ಶಿಸ್ತಿ ಅವ್ರು ತಗೊಂಡಿರೋದು. ನನ್ನ ತಲೆ ಆದರೂ ತಗೊಂಡ್ಬಿಡಿ, ನೀವು ತಗೊಂಡಿರ್ಬೋದು, ಆದರೆ ನನ್ನ ನಿನ್ನ ಮುಂದೆ ನಾನು ಬಗ್ಗೋನಿಲ್ಲ. ಇವತ್ತು ಅದೇ ಕ್ಷಣ ಸಾಯ್ತಾ ಇರೋದು ಇವನು. ಯಾರೋ? ಟ್ರಂಪ್. ತಲೆ ಅಂತೂ ಚಿಕ್ಬಿಡ್ತು ನನಗೆ, ನಾನು ನೋಡಿಬಿಟ್ಟು ಅವ್ರು ಸತ್ತೋಯಿರೋದು. ಆದರೆ ನನ್ನ ಮುಂದೆ ಬಂದ್ಬಿಟ್ಟು ಕೈ ಜೋಡಿಸ್ತಾ ಇಲ್ಲಲ್ಲ, ನನ್ನ ಮಾತು ಕೇಳ್ತಾ ಇಲ್ಲವಲ್ಲ ಅಂತ ಹೇಳಿಬಿಟ್ಟು ಒಂಥರ ಅವನಿಗೆ ಬದುಕಿದ್ದಂಗೆ ಆಗ್ಬಿಟ್ಟೈತೆ. ಈ ಕಡೆ ಒಂದು ಹೆಣ್ಣು ಇಲ್ಲ, ಒಂದು ಕಡೆ ಗಂಡು ಇಲ್ಲ, ಹೆಂಗೆ ಮಾಡ್ಕೊಂಡು ಬಿಟ್ಟಿದ್ದೀನಿ ಅಂತ ಸುಮ್ಮನೆ ಹೇಳ್ತಾನೆ. ಈಗ ನಾನು ರಿಸ್ಯೂಮ್ ಚೇಂಜ್ ಮಾಡ್ತಾ ಇದ್ದೀನಿ, ನಾನು ಇದು ಮಾಡಿಬಿಡ್ತಾ ಇದ್ದೀನಿ ಅಂತ. ಅಲ್ಲ, ರಿಸ್ಯೂಮ್ ಚೇಂಜ್ ಆಗೋದಕ್ಕೆ ಎಲ್ಲೋ ಒಂದು ಕಡೆ ಆ ದೇಶದ ಒಂದು ಜನ ಏನಿದ್ದಾರೆ ಅವ್ರು ಸಪೋರ್ಟ್ ಇರಬೇಕು. 1% ಯಾರಾದರೂ ಆಪೋಸಿಟ್ ಇದ್ದರೆ 14 ಕೋಟಿ ಜನದಲ್ಲಿ ಒಂದು 14 ಜನ ಇರ್ಬೋದು. ಓಕೆ, ಆಯ್ತು. ಈಗ ಅಲಿಪುರ ಅಂತ ಹೇಳಿದ್ರೆ ಮಿನಿ ಇರಾನ್ ಅಂತ ಹೇಳ್ತಾರಲ್ವಾ, ಅಲಿಪುರಕ್ಕೂ ಇರಾನ್ಗೆ ಏನು ಸಂಬಂಧ? ಯಾಕೆ ಇರಾನ್ನ ಅಷ್ಟೊಂದು ಪ್ರೀತಿ ಮಾಡ್ತೀರಿ, ಅಷ್ಟೊಂದು ಗೌರವಿಸ್ತೀರಿ ಅಂತ? ಅದು ಸರ್, ನನಗೆ ಈಗ ತಾನೇ ನಾನು ಹೇಳಿಲ್ಲ, ನಮಗೆ ಮೂಲ ಕಾರಣ ಇವತ್ತು ನಾವು ಮುಸ್ಲಿಮ್ಸಲ್ಲಿ ಇದ್ದೀವಿ ಅಂದರೆ ಅದರಲ್ಲಿ ನಮಗೆ
ಧರ್ಮದ ಶಿಸ್ತಿನ ಇದ್ದಿರೋದು ಅಲ್ಲಿಂದಾನೆ. ಗುರುಗಳು ಹೋದ್ ಬರ್ತಾರೆ ಅಲ್ಲಿಂದ. ಅಲ್ಲಿ ಒಂದು ಶಾಲೆಗಳಿದೆ. ಈಗ ಒಬ್ಬ ಡಾಕ್ಟರ್ ಆಗ್ಬೇಕಂದ್ರೆ ಹೋಗಂಗಿಲ್ಲ, ಹೋಗ್ತಾನೆ ಬರ್ತಾನೆ, ಅದು ಬೇರೆ ಪ್ರಶ್ನೆ ಐತೆ. ಧರ್ಮ ಗುರುಗಳಾಗಿ ಧರ್ಮನ ಒಂದು ಶಿಸ್ತಿನ ತಗೊಂಡು ಧರ್ಮನ ಬೆಳೆಸೋದು, ಇನ್ನೊಂದು ನಮ್ಮ ಧರ್ಮಕ್ಕೆ ನಾವೇ ಒಂದು ಕ್ಲೀನಾಗಿ ಇಟ್ಕೊಳ್ಬೇಕಂದ್ರೆ ಅಲ್ಲಿಂದಾನೇ ಓದ್ ಬರೋದು. ಇವತ್ತು ಅಲ್ಲಿಪುರದಲ್ಲಿ ನಮ್ಮ ಸೌತಲ್ಲಿ ಜಾಸ್ತಿ ಗುರುಗಳಿದ್ದಾರೆ. ಅಲ್ಲಿಪುರದಲ್ಲಿ ಅವರೆಲ್ಲ ಓದ್ಕೊಂಡು ಬಂದಿರೋದು ಇರಾನ್. ಓಕೆ, ಇರಾನಿಂದಾನೇ ಓದ್ಕೊಂಡು ಬಂದವರು. ಇರಾನಿಂದ ಓದ್ಕೊಂಡು ಬಂದು ಅಲ್ಲಿಂದ ಮತ್ತೆ ಕೆಲವರೊಬ್ರು ಜಾಬ್ಗೆ ಹೋಗಿದ್ದಾರೆ, ಬಿಸ್ನೆಸ್ ಹೋಗಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಇರಾನ್ಗೆ ನಮಗೆ ಒಂದು ಮೂಲ, ಒಂದು ಧರ್ಮ. ಅಲ್ಲಿ ಧರ್ಮದ ನಮ್ಮ ಈಗ ನಾನು ಹೇಳಿದಲ್ಲ, ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಕ್ಕಳಲ್ಲಿ ಇಮಾಮೆ ರಜಾ ಅಂತ ಹೇಳ್ಬಿಟ್ಟು ಅಲ್ಲೇ ಅವ್ರಿಗೆ ಅವ್ರದ್ದು ಇದಿದೆ, ದರ್ಗಾ ಮತ್ತು ಸಮಾಧಿ ಇದೆ. ಮೊಹಮ್ಮದ್ ಪೈಗಂಬರ್ ಅವರ ಮಗಳಲ್ಲಿ ಹೆಣ್ಮಕ್ಳ ವರ್ಷದಲ್ಲೇ ಬರುವಂಥ ಒಂದು ಮಾಸೂಮೆ ಖುಮ್ ಅಂತ ಹೇಳ್ಬಿಟ್ಟು ಮೊಹಮ್ಮದ್ ಪೈಗಂಬರ್ ಅವರ ಕುಟುಂಬದ ಅಲ್ಲೇ ಇದಿದೆ. ಒಂದು ಒಂದು ಏನು ಹೇಳ್ತಾರೆ, ಒಂದು ಮುಸ್ಲಿಮ್ಸ್ ಧರ್ಮದ ಈಗ ಪವಿತ್ರವಾದ ಒಂದು ಜಾಗ ಅದು ಇರಾನ್. ಓಕೆ, ಇಲ್ಲಿ ಎಷ್ಟು ಸಂಖ್ಯೆ ಇದೆ ಅಂತ ಹೇಳಿ, ಈ ಅಲಿಪುರದಲ್ಲಿ ಎಷ್ಟು ಜನಸಂಖ್ಯೆ ಇದೆ? ಮುಸ್ಲಿಮ್ಸ್ ಎಷ್ಟಿದ್ದಾರೆ, ಶಿಯಾ ಎಷ್ಟಿದ್ದಾರೆ ಇಲ್ಲಿ? ಸರ್, ಇಲ್ಲಿ ಬಂದ್ಬಿಟ್ಟು 25,000 ಜನಸಂಖ್ಯೆ ಇದೆ. ಜನಸಂಖ್ಯೆಯಲ್ಲಿ 25,000 ಜನಸಂಖ್ಯೆನೂ ಒಂದು ದೇವರ ದಯ, ಎಲ್ಲ ಒಟ್ಟಾಗಿದ್ದೀವಿ, ಒಂದು ತಾಯಿ ಮಕ್ಕಳಾಗಿದ್ದೀವಿ. ಇಲ್ಲಿ ಜಾತಿ ಅನ್ನೋದನ್ನ ನನಗೆ ಗೊತ್ತಿರೋದಷ್ಟು ಮಟ್ಟಿಗಿಲ್ಲ. ಯಾಕಂದ್ರೆ ಒಂದು 3 ತಿಂಗಳ ಹಿಂದೆ ಸ್ವಾಮಿ ಮಾಲೆ ಹಾಕೊಂಡು ಹೋಗ್ಬೇಕಂದ್ರೆ ನಾವೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಅಲ್ಲಿ ಕಳಿಸಿದ್ವಿ. ಒಂದು ಹಬ್ಬ ಆಗಿದ್ರೆ ಅವರು ನಮ್ಮ ಮನೆಗಳಿಗೆ ಬರ್ತಾರೆ, ಅವ್ರ ಹಬ್ಬ ಆಗಿದ್ರೆ ನಾನು ಮನೆ ಹೇಳ್ಬೇಕಂದ್ರೆ ಉಗಾದಿ ಹಬ್ಬ ಆಯಿತು, ಅರ್ಥ ಆಯ್ತಾ? ಒಂದು 1-2 ಮನೆಗೆ ಹೋಗ್ಬೋದು, ಒಂದು 8 ಮನೆಯಿಂದ ಬಂದಿತ್ತು ಒಟ್ಟು. ಆಶ್ಚರ್ಯ ಆಗುತ್ತೆ ನಮಗೆ. ಇನ್ನು ಒಂದು ತಾಯಿ ಮಕ್ಕಳಾಗಿ ನಾವು ಇಲ್ಲಿದ್ದೀವಿ. ಈಗ ರಾಜಕೀಯ ಸಮಯದಲ್ಲಿ ಒಂದು ವಾರ ಡ್ರಾಮಾಗಳು ನಡೆಯುತ್ತೆ, ಅದು ಒಂದು ಕಡೆ ಆಯಿತು. ದೇವರಿಂದ ಈಗ ಇದಕ್ಕೆ ಮುಂಚೆ ಒಂದು ಉದಾಹರಣೆ ಇಲ್ಲಿಂದ ಹೇಳಬೇಕಂದ್ರೆ, ಹಳ್ಳಿಪುರದ ಒಂದು ಯೂನಿಟಿ ಹೆಂಗಿದೆ ಅಂದರೆ, ಜಾತಿದ ಪ್ರಕಾರ ಹೇಳಬೇಕಂದ್ರೆ ನೀವು ಒಂದು 2007-12 ಒಂದು ಘಟನೆ ಆಗಿತ್ತು. ಎಲ್ಲೋ ಒಂದು 3 ಹುಡುಗರನ್ನ ವೀರಪ್ಪ ಅವರು ಮೌಲಿ ಅವ್ರದ್ದು ಎಲೆಕ್ಷನ್ ಇತ್ತು, ಮೊದಲನೇ ಎಲೆಕ್ಷನ್. ಆ ಟೈಮಲ್ಲಿ 3 ಸಾಯಿಸಾಗ್ಬಿಟ್ಟಿದ್ರು. ಇಲ್ಲಿ ಗುಜರಾತಲ್ಲಿ ಬಿಸ್ನೆಸ್ ಹೋಗಿದ್ರು, ಏನೋ ಒಂದು ಚೀಟಿಂಗ್ ನಡೀತು. ಅದರಲ್ಲಿ ಊರೇ ಬಂದಾಗಿತ್ತು. ಊರು ಬಂದಾಗಿ ಮತ್ತೆ ಒಬ್ಬರು ಯಾವ ಸಮುದಾಯನೂ, ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಅವರು ಇವರು ಅಂತಿಲ್ಲ, ಯಾರು ಓಟ್ ಹಾಕ್ಲಿಲ್ಲ. ಓಟೇ ಬಿದ್ದಿಲ್ಲ. ನಾವು ಓಟ್ ಆಗಲ್ಲ, ನಾವು ಶೋಕಚರಣದಲ್ಲಿ ಇದ್ದೀವಿ ಅಂತ ನಮ್ಮ ಹಿಂದೂ ಭಾಯಿಗಳು ಅವ್ರ ಹತ್ರ ಹೋಗಿ ನೀವಾದ್ರೂ ಬರ್ರಿ ಓಟ್ ಹಾಕಿದ್ರೆ ನಾವು ಯಾಕೆ ಬರಬೇಕು? ಅವ್ರೇನು ನಾವು ಏನು? ನಾವು ಒಂದು ತಾಯಿ ಮಕ್ಕಳು, ನಾವು ಹಾಕಲ್ಲ ಓಟು. ವಿಶೇಷವಾಗಿ ಇಲ್ಲಿ ಇದೆ. ಅವರು ನಮ್ಗೆ ಅಷ್ಟೇ ಗೌರವಿಸ್ತಾರೆ, ನಾವು ಅವ್ರಿಗೂ ನಮ್ದೇ ಅಷ್ಟೇ ಗೌರವಿಸ್ತೀವಿ. ಇಲ್ಲಿ ಜಾತಿದು ಇನ್ನೊಂದಿಲ್ಲ. ಅದಕ್ಕೆ ಮೂಲ ಕಾರಣ ಹೇಳಬೇಕಂದ್ರೆ, ನಮ್ಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಷ್ಟು ಜನ ನಾವು ಇದ್ದೀವಿ, ಇಲ್ಲಿ ಈ ಥರ ನಡೀತಾ ಇದೆ ಅಂದರೆ ಕಾರಣ ಖುರಾನ್ ಏನು ಇದಿದೆಯಲ್ಲ, ಅದಕ್ಕೆ ನಾವು ಫಾಲೋ ಮಾಡ್ತೀವಿ. ಅಲ್ಲಿಂದ ನಮಗೆ ಫಾಲೋ ಮಾಡೋದಕ್ಕೆ ನಿಯಮ ಸಿಗೋದು ಇರಾನ್ ಕಡೆಯಿಂದ. ಇದೇ ರೋಡಲ್ಲಿ ಬಂದಿದ್ರಾಗ? ಹೌದು, ಆಯ್ತುಲ್ಲಾ. ನಾವೀಗ ನೋಡ್ತಾ ಇದ್ವಲ್ಲ, ಇದೇ ಕಾಲಲ್ಲಿ ಮೆರವಣಿಗೆ ಮಾಡಿದ್ದ. ಅವಾಗ 40 ವರ್ಷ ಹಿಂದೆ ಹೇಳಬೇಕಂದ್ರೆ ಈ ಥರ ರೋಡ್ ಎಲ್ಲ ಇರಲಿಲ್ಲ, ಒಂದಿರಲಿಲ್ಲ, ಈ ಥರ ಬಿಲ್ಡಿಂಗ್ಸ್ ಏನು ಇರಲಿಲ್ಲ. ಓಕೆ, ಇವತ್ತು ಇಷ್ಟು ಮುನುವಾಗಿದೆ ಊರಂದ್ರೆ ಕಾರಣ ಇದೆ. ಏನು ಅವರು ಇದಾಗಿದ್ದಲ್ಲ, 3 ದಿನ ನಾವು ಶೋಕಾಚರಣೆ ಇಟ್ಕೊಂಡಿದ್ವಿ. ಆದರೆ ವ್ಯಾಪಾರ ಕಟ್ಟಿಗೆ ಅಂಥದ್ದು ಏನಿಲ್ಲ. ನಿನ್ನೆ ಕಂಪ್ಲೀಟ್ ಬಂದಾಗಿತ್ತಾ? ಫುಲ್ ಬಂದಿತ್ತು. ಅಂದರೆ ಯಾವ ಸಂಘಟನೆಯಿಂದ ಇದ್ರೆ ಅಂತಿದ್ದಿಲ್ಲ, ಅವನಾಗ ತಾನೇ ಸ್ವಂತ. ಅದರಲ್ಲಿ ಈಗ ಬಸ್ ಸ್ಟ್ಯಾಂಡ್ಸು ಇಲ್ಲಿ ಎಲ್ಲ ಜಾತಿ ಧರ್ಮದವ್ರದ್ದು ಅಂಗಡಿಗಳಿದೆ ಊರಿನ ಮೇಲೆ, ಎಲ್ಲ ಬಂದ್ ಮಾಡಿಬಿಟ್ಟಿದ್ರು. ಒಂಥರ ಪ್ರೀತಿ ಅವರು ಯಾರ ಮೇಲೆ? ಖಾಮೇನಿಯವ್ರ ಮೇಲೆ. ಖಾಮೇನಾಯಿ ಮೇಲೆ. ಖಾಮೇನಾಯಿ ಅವರು ಇಂಥದ್ದು ನಮ್ಮ ದೇಶಕ್ಕೆ ಅಂತಿಲ್ಲ, ಇಡೀ ಜಗತ್ತಲ್ಲಿ ಅವ್ರ ಫ್ಯಾನ್ಸ್ ಇದ್ದಾರೆ. ಓಕೆ, ಈಗ ಆಸ್ಪತ್ರೆ ಹತ್ರ ಹೋಗೋಣವಾ?